ತಹಶೀಲ್ದಾರ್ ವಸತಿ ಗೃಹದಲ್ಲಿ ಗಂಧದ ಮರಗಳ ಕಳ್ಳತನ. ಕಾಂಪೌಂಡ್ಗೆ ನುಗ್ಗಿ ಮರಗಳನ್ನ ಕಡಿದೊಯ್ದ ಕದೀಮರು. ಎಸ್ ವೀಕ್ಷಕರೇ, ಗುಬ್ಬಿ ತಹಶೀಲ್ದಾರ್ ಆರತಿ ಬಿ ಅವರು ವಾಸವಿರುವ ತಹಶೀಲ್ದಾರ್ ವಸತಿ ಗೃಹದಲ್ಲಿ ಸೊಗಸಾಗಿ ಬೆಳೆದಿದ್ದ ಗಂಧದ ಮರಗಳಿಗೆ ನಿನ್ನೆ ತಡರಾತ್ರಿ ಕಿಡಿಗೇಡಿಗಳು ಕೊಡಲಿ ಇಟ್ಟು ಪರಾರಿಯಾಗಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಕೂಗಳತೆ ದೂರದಲ್ಲಿರುವ ಎಂಜಿ ರಸ್ತೆಯ ತಹಶೀಲ್ದಾರ್ ಅವರ ವಸತಿ ಗೃಹದ ಆವರಣದಲ್ಲಿ ಸುಮಾರು 6 ಗಂಧದ ಮರಗಳಿದ್ವು. ಇವುಗಳ ಪೈಕಿ ಒಂದು ಮರವನ್ನ ಬುಡಸಹಿತ ಕಡಿದು ತೆಗೆದುಕೊಂಡು ಹೋಗಿರುವ ಕಳ್ಳರು ಉಳಿದೆರಡು ಮರಗಳನ್ನ ಮಧ್ಯಭಾಗದವರೆಗೆ ಕೊಯ್ದು ಹಾಗೆಯೇ ಬಿಟ್ಟು ಹೋಗಿದ್ದಾರೆ. ಇತ್ತೀಚೆಗೆ ಗುಬ್ಬಿ ಪಟ್ಟಣದಲ್ಲಿ ಹಾಡಹಗಲೇ ಮನೆಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಜೊತೆಗೆ ಒಡವೆಯನ್ನ ಕದ್ದು ಕಳ್ಳರು ಕೈಚಳಕವನ್ನ ತೋರಿಸಿದ್ರು. ಮೊನ್ನೆಯಷ್ಟೇ ವೈಯಕ್ತಿಕ ದ್ವೇಷಕ್ಕೆ ರೈತರ ಅಡಿಕೆ ಮರಗಳನ್ನ ಕಡಿದು ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ರು. ಇದೀಗ ಇಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ತಹಶೀಲ್ದಾರ್ ಅವರ ಮನೆಯ ಆವರಣದಲ್ಲಿಯೇ ಇದ್ದ ಗಂಧದ ಮರಗಳನ್ನ ತಡರಾತ್ರಿ ಯಾವುದೇ ಭಯವಿಲ್ಲದೆ ಕಡಿದು ಹಾಕಿದ್ದು ಗುಬ್ಬಿ ಪಟ್ಟಣದಲ್ಲಿ ಕಳ್ಳರ ಅಟ್ಟಹಾಸ ಮಿತಿ ಮೀರಿದ್ದಕ್ಕೆ ಸ್ಪಷ್ಟ ಸಾಕ್ಷ್ಯವನ್ನ ಒದಗಿಸಿದೆ. ತಡರಾತ್ರಿ ತಮ್ಮ ವಸತಿ ಗೃಹದಲ್ಲಿ ಗಂಧದ ಮರಗಳನ್ನ ಕಡಿದು ದುಷ್ಕೃತ್ಯ ಮೆರೆದಿರುವ ಕಳ್ಳರ ಪತ್ತೆಗಾಗಿ ಗುಬ್ಬಿ ತಹಶೀಲ್ದಾರ್ ಆರತಿ ಬಿ ಅವರು ಯಾವ ಕ್ರಮಕ್ಕೆ ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.